ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೇಟಾ ಟೈಪ್ ಅಂದರೆ ಏನು ಅಂತ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಡೇಟಾ ಟೈಪ್ಸ್ ಏನು ಅಂತ ನೋಡೋದಾದರೆ, ಈಗ ನೀವು ಕಾಮನ್ ಆಗಿ ನೋಡ್ಬೋದು, ಎಲ್ಲ ಡೇಟಾ ಒಂದೇ ಥರ ಇರೋದಿಲ್ಲ. ಒಂದಷ್ಟು ಆಲ್ಫಾಬೆಟ್ಸಲ್ಲಿ ಇರುತ್ತೆ, ಒಂದೊಂದು ನಂಬರ್ಸಲ್ಲಿ ಇರುತ್ತೆ, ಒಂದೊಂದು ಎಸ್ ಆರ್ ನೋ ಆ ರೀತಿ ಡೇಟಾಸ್ ಇರುತ್ತೆ. ಇವುಗಳನ್ನೇ ನಾವು ಡೇಟಾ ಟೈಪ್ಸ್ ಅಂತೀವಿ. ಇನ್ನು ಪೈಥಾನಲ್ಲಿ ಬಂದರೆ ನಮಗೆ 5 ಥರ ಡೇಟಾ ಟೈಪ್ಸ್ ಸಿಗುತ್ತೆ. ಅದು ಯಾವುದು ಅಂತ ನೋಡೋದಾದರೆ, ಫಸ್ಟ್ ಒನ್ ಇಂಟಿಜರ್, ಇನ್ನೊಂದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಬರುತ್ತೆ, ಇನ್ನೊಂದು ಸ್ಟ್ರಿಂಗ್ ಬರುತ್ತೆ, ಇನ್ನೊಂದು ಬೂಲಿಯನ್, ಇನ್ನೊಂದು ನನ್ ಅಂತ. ನನ್ ಅಂದರೆ ಏನೂ ಇಲ್ಲ ಅಂತ. ಕೆಲವೊಂದು ಟೈಮಲ್ಲಿ ನಾವು ನನ್ನ ಯೂಸ್ ಮಾಡಬೇಕಾಗುತ್ತೆ. ಮೀನ್ಸ್ ನಾವು ಈ ವೇರಿಯೇಬಲಲ್ಲಿ ಯಾವುದೇ ರೀತಿ ಡೇಟಾ ಇಲ್ಲ ಅಂತ ಹೇಳೋದಕ್ಕೆ ನನ್ನ ಯೂಸ್ ಮಾಡ್ತೀವಿ. ಈಗ ಇಂಟಿಜರ್ ಅಂದರೆ ಏನು? ಇಂಟಿಜರ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಎ ಈಸ್ ಈಕ್ವಲ್ ಟು 1. ಇಲ್ಲಿ ನಾವು 1 ಅಂತ ನಂಬರ್ ಕೊಟ್ಟಿದ್ದೀವಲ್ಲ, ನಂಬರ್ಸ್ನ ಯಾವುದೇ ರೀತಿ ನಾವು ನಂಬರ್ಸ್ನ ಆ್ಯಡ್ ಮಾಡಿದ್ರೆ, ಮೆನ್ಷನ್ ಮಾಡಿದ್ರೆ ಅದನ್ನು ನಾವು ಇಂಟಿಜರ್ ಅಂತ ಕರಿತೀವಿ. ಪೈಥಾನಲ್ಲಿ ಯಾವುದೇ ರೀತಿ ನಂಬರ್ಸ್ ಕೊಡ್ತಿರಲ್ಲ, ಅದನ್ನು ನಾವು ಇಂಟಿಜರ್ ಅಂತ ಕರಿತೀವಿ. ಸೊ ಇಂಟಿಜರ್ ಏನಂತ ಅರ್ಥ ಆಗಿರ್ಬೋದು ಅನಿಸುತ್ತೆ. ಈಗ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತ ಸೆಕೆಂಡ್ ಡೇಟಾ ಟೈಪ್ ಬರುತ್ತೆ. ಈ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತ ಏನು ಅಂದರೆ, ಇದು ಕೂಡ ಒಂದು ನಂಬರೇ, ಬಟ್ ಈಗ ನಾವು ಇಂಟಿಜರಲ್ಲಿ ಜಸ್ಟ್ 1 2 ಆ ಥರ ನಾವು ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ ನಾವು ಡೇಟಾನ ನೋಡೋದಾದರೆ 1.5 1.6, ಈಗ ಪರ್ಸೆಂಟೇಜ್ ನೋಡಿದ್ರೆ 6.5 ಆದರೆ ಪರ್ಸೆಂಟೇಜ್ ಬರುತ್ತೆ. ಆ ರೀತಿ ಡೇಟಾಸ್ನ ನಾವು ಫ್ಲೋಟ್ ಅಂತ ಕರಿತೀವಿ, ಫ್ಲೋಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ 1.5 ಅಂತ ಬಂದರೆ ಇದು ನಮಗೆ ಫ್ಲೋಟ್ ಅಂತ ಗೊತ್ತಾಗುತ್ತೆ. ಈಗ ಫ್ಲೋಟು ಮತ್ತು ಡೆಸಿಮಲ್ ಎರಡು ಒಂದೇ, ಮಿಸ್ಟೇಕ್ ಮಾಡ್ಕೋಬೇಡಿ. ಯಾಕಂದರೆ ಒಂದೊಂದು ಸರಿ ಡೆಸಿಮಲ್ಲು ಅಂತಾರೆ, ಒಂದೊಂದು ಸರಿ ಫ್ಲೋಟ್ ಅಂತಾರೆ. ಫ್ಲೋಟ್ ಮತ್ತು ಡೆಸಿಮಲ್ ಎರಡು ಒಂದೇ. ಸೊ 1.5 1 1.2 ಈ ರೀತಿ ಡೇಟಾಸ್ ಬಂದರೆ ಅದನ್ನು ನಾವು ಫ್ಲೋಟ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ಮೂರನೇ ಡೇಟಾ ಟೈಪ್ ಏನಂತ ನೋಡೋಕ್ಕಾದ್ರೆ ಸ್ಟ್ರಿಂಗ್. ಈಗ ಸ್ಟ್ರಿಂಗ್ ಅಂದರೆ ಏನು? ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಬಿ ಈಸ್ ಈಕ್ವಲ್ ಟು ಡಬಲ್ ಕೋರ್ಸ್. ಈಗ ಈ ಡಬಲ್ ಕೋರ್ಸಲ್ಲಿ ನಾವು ಏನೇ ಬರೆದ್ರೂ ಅದು ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಐ ಅಂತ ಬರೆದೆ, ಇದು ನಮಗೆ ಸ್ಟ್ರಿಂಗಾಗಿ ಕನ್ವರ್ಟ್ ಆಯಿತು. ಇಲ್ಲ ಇದರಲ್ಲಿ ನೀವು ನಂಬರ್ಸ್ ಬರೀತೀರಾ 7665, ಇದು ಕೂಡ ನಮಗೆ ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಮೀನ್ಸ್ ಈ ಡಬಲ್ ಕೋರ್ಸ್ ಇದೆಯಲ್ಲ, ಈ ಡಬಲ್ ಕೋರ್ಸಲ್ಲಿ ನೀವು ಏನೇ ಬರೀರಿ ಅದೆಲ್ಲ ನಿಮಗೆ ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಡೇಟಾ ಟೈಪ್ ನೋಡೋದಾದರೆ ಬೂಲಿಯನ್. ಬೂಲಿಯನ್ ಅಂದರೆ ಜಸ್ಟ್ ಹೌದು ಅಲ್ಲೋ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಹೇಳ್ಕೊಳ್ಳಿ. ಈಗ ನಿಮ್ಮ ಹೆಸರು ರಮೇಶ್, ಹೌದು ಅಲ್ಲೋ, ಎಸ್ ಆರ್ ನೋ ಇಷ್ಟೇ ಆನ್ಸರ್ ಕೊಡಬೇಕು. ಅದನ್ನು ನಾವು ಬೂಲಿಯನ್ ಅಂತ ಹೇಳ್ತೀವಿ. ಈಗ ನನ್ನ ಅಂದರೆ ಆಗಲೇ ನಾವು ಹೇಳಿದ್ದೀವಲ್ಲ, ಕೆಲವು ಸಮಯದಲ್ಲಿ ಈ ವೇರಿಯೇಬಲ್ ಏನೂ ಇಲ್ಲ ಅಂತ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನನ್ನ ಯೂಸ್ ಮಾಡ್ತೀವಿ. ಈಗ ಡೇಟಾ ಟೈಪ್ಸ್ ಯಾವ್ಯಾವುದು ಅಂತ ಅರ್ಥ ಆಯ್ತಲ್ಲ. ಈಗ ನಾವು ಇಲ್ಲಿ ಎ ಬಿ ಅಂತ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಈ ರೀತಿ ವೇರಿಯೇಬಲ್ ಕ್ರಿಯೇಟ್ ಮಾಡೋದಕ್ಕೂ ಒಂದು ಸಮ್ ರೂಲ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೆಸರು ರಮೇಶು, ಉಮೇಶು ಆ ಥರ ಹೆಸರು ಇರ್ಬೋದು. ನೀವು ಯಾವತ್ತಾದರೂ ಸ್ಟಾರ್ #1 2 3 4 #3 4 6 6 ಡಾಲರ್ ಪರ್ಸೆಂಟೇಜ್ ಈ ರೀತಿ ಯಾರ್ದಾದ್ರು ಹೆಸರು ಕೇಳಿದ್ದೀರಾ? ಇಲ್ಲ ಅಲ್ಲ, ನಾನಂತೂ ಕೇಳಿಲ್ಲ. ನೀವು ಕೇಳಿದ್ರೆ ಅವ್ನು ಯಾವನೋ ಅವನೇ ಆಗಿರ್ತಾನೆ, ಬಿಡಿ ಹೇಳೋದು ಬೇಡ. ಸೊ ಒಂದು ಹೆಸರು ಕೂಡ ನಾವು ಡಿಕ್ಲೇರ್ ಮಾಡಬೇಕಂದ್ರೆ ಒಂದು ಸಮ್ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಯಾವುದು ಅಂದರೆ, ನೀವು ಪೈಥಾನಲ್ಲಿ ಬಂದರೆ 4 ಬೇಸಿಕ್ ರೂಲ್ಸ್ ನಮಗೆ ಗೊತ್ತಿರ್ಬೋದು. ನೀವು ಇದನ್ನು ಬೇಕಾದ್ರೆ ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಈ 4 ರೂಲ್ಸ್ ಗೊತ್ತರೆ ನೀವು ಕರೆಕ್ಟಾಗಿ ವೇರಿಯೇಬಲ್ನ ಡಿಕ್ಲೇರ್ ಮಾಡೋಕ್ಕೆ ಗೊತ್ತಾಗುತ್ತೆ. ಸೊ ಫಸ್ಟ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಎ ವೇರಿಯೇಬಲ್ ನೇಮ್ ಕ್ಯಾನ್ ಕಂಟೈನ್ ಆಲ್ಫಾಬೆಟ್ಸ್, ಡಿಜಿಟ್ ಆ್ಯಂಡ್ ಅಂಡರ್ಸ್ಕೋರ್. ಮೀನ್ಸ್ ಒಂದು ವೇರಿಯೇಬಲಲ್ಲಿ ಒಂದು ಆಲ್ಫಾಬೆಟ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಮತ್ತು ಅಂಡರ್ಸ್ಕೋರ್ ಕೂಡ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಸಚಿನ್ ಈಸ್ ಈಕ್ವಲ್ ಟು 8. ಈ ರೀತಿ ನಾವು ವೇರಿಯೇಬಲ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು ಇಲ್ವಾ? ಸಚಿನ್ ಅಂಡರ್ಸ್ಕೋರ್ ಗುಡ್ ಮೀನ್ಸ್ ಬಿಕಾಸ್ ಐ ಆಮ್ ಎ ಗುಡ್ ಬಾಯ್. ಸೊ ಈ ರೀತಿ ಅಂಡರ್ಸ್ಕೋರ್ ಹಾಕ್ಬಿಟ್ಟು ನಾವು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಸಚಿನ್ 143 ಈಸ್ ಈಕ್ವಲ್ ಟು 6. ಈ ರೀತಿ ವೇರಿಯೇಬಲ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಇನ್ ಕೇಸ್ ಇದರಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಆ್ಯಕ್ಟ್ ಹಾಕ್ಬಿಟ್ಟು ಸಚಿನ್ ಈಸ್ ಈಕ್ವಲ್ ಟು 5 ಈ ರೀತಿ ನಾವು ವೇರಿಯೇಬಲ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ನಾವು ಸ್ಟಾರ್ಟಿಂಗಲ್ಲಿ ಹಾಕೋಕ್ಕಾಗಲ್ಲ. ಅದು ನೆಕ್ಸ್ಟ್ ರೂಲ್ಸಲ್ಲಿ ಇದೆ, ಹೇಳ್ತೀನಿ ನೋಡಿ. ಎ ವೇರಿಯೇಬಲ್ ನೇಮ್ ಕಮ್ ಓನ್ಲಿ ಸ್ಟಾರ್ಟ್ ವಿತ್ ಆ್ಯನ್ ಆಲ್ಫಾಬೆಟ್ಸ್ ಆ್ಯಂಡ್ ಅಂಡರ್ಸ್ಕೋರ್. ಮೀನ್ಸ್ ಇಲ್ಲಿದೆಯಲ್ಲ ಸಚಿನ್ ಅಂತ ಅಂತ ಇದೆಯಲ್ಲ, ನೀವು ಸ್ಟಾರ್ಟಿಂಗಲ್ಲಿ ಬರೀ ನೀವು ಆಲ್ಫಾಬೆಟ್ಸು ಇಲ್ಲ ಅಂಡರ್ಸ್ಕೋರ್ ಹಾಕ್ಬಿಟ್ಟೆ ನೀವು ವೇರಿಯೇಬಲ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರು ಅಥವಾ ನಂಬರ್ಸ್ ಕೂಡ ಹಾಕ್ಬಿಟ್ಟು ನೀವು ಸ್ಟಾರ್ಟಿಂಗಲ್ಲಿ ವೇರಿಯೇಬಲ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗಲ್ಲಿ ಅಂಡರ್ಸ್ಕೋರ್ ಹಾಕ್ಬಿಟ್ಟು ಸಚಿನ್ ಈಸ್ ಈಕ್ವಲ್ ಟು 4 ನೋಡಿ,
ಈ ರೀತಿ ವೇರಿಯೇಬಲ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಅದೇ ನೀವು 143 ಸಚಿನ್ ಈಸ್ ಈಕ್ವಲ್ ಟು 5 ನೋಡಿರಲ್ಲ, ರೆಡ್ ಮಾರ್ಕಲ್ಲಿ ತೋರಿಸಿದೆ, ಮೀನ್ಸ್ ಹಿಂಗೆ ತೋರಿಸಿದ್ರೆ ಎರರ್ ಅಂತ ಅರ್ಥ. ಈ ರೀತಿ ವೇರಿಯೇಬಲ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ರೀತಿ ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಒಂದು ಆಲ್ಫಾಬೆಟ್ಸ್ ಇರಬೇಕು, ಇಲ್ಲ ಅಂಡರ್ಸ್ಕೋರ್ ಇರಬೇಕು. ನೆನ್ಪಿಟ್ಕೊಳ್ಳಿ ಇದನ್ನು. ಥರ್ಡ್ ರೂಲ್ಸ್, ಎ ವೇರಿಯೇಬಲ್ ನೇಮ್ ಕೆನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್. ಅದೇ ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ, ಡಿಜಿಟಲ್ ಕೂಡ ನೀವು ಈ ತೋರಿಸಿ ನೋಡಿ, ಈ ರೀತಿ ಡಿಜಿಟಲ್ ಇದ್ರೂ ಕೂಡ ನೀವು ಅದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಎ ನೋ ವೈಲ್ ಸ್ಪೇಸ್ ಈಸ್ ಅಲೋಡ್ ಟು ಬಿ ಯೂಸ್ ಇನ್ಸೈಡ್ ಎ ವೇರಿಯೇಬಲ್ ನೇಮ್. ಅಂದರೆ ಈಗ ನೀವು ವೇರಿಯೇಬಲ್ ಕ್ರಿಯೇಟ್ ಮಾಡಿರ್ತೀರ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ವೇರಿಯೇಬಲ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಯಾವ ರೀತಿ ಕಾರ್ ಶೋರೂಮ್ ಅಂತ ಕ್ರಿಯೇಟ್ ಮಾಡಬೇಕು. ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ? ಕಾರ್ ಶೋರೂಮ್ ಈಸ್ ಈಕ್ವಲ್ ಟು 6. ನೀವು ಈ ರೀತಿ ಕ್ರಿಯೇಟ್ ಮಾಡಿದ್ರೆ ಅದು ಎರರ್ ತೋರಿಸ್ತದೆ. ಯಾಕಂದರೆ ನೀವು ವೇರಿಯೇಬಲಲ್ಲಿ ಸೆಂಟ್ರಲ್ಲಿ ಸ್ಪೇಸ್ ಕೊಡೋಂಗಿಲ್ಲ. ಒಂದು ನೀವು ಅಲ್ಲಿ ಅಂಡರ್ಸ್ಕೋರ್ ಹಾಕೋಬೇಕು, ಇಲ್ವಾ? ಇಲ್ಲಿ ಶೋರೂಮಲ್ಲಿ ಎಸ್ ಇದೆಯಲ್ಲ, ಅದನ್ನು ಕ್ಯಾಪಿಟಲ್ ಲೆಟರ್ ಮಾಡ್ಕೊಂಬಿಡಿ. ಈ ರೀತಿ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ನೆನಪಿಡಲಿ ರೂಲ್ಸ್ಗಳು, ಈ 4 ರೂಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೇರಿಯೇಬಲಲ್ಲಿ ನೀವು ಆಲ್ಫಾಬೆಟ್ಸು, ಡಿಜಿಟು ಮತ್ತು ಅಂಡರ್ಸ್ಕೋರ್ ಮಾತ್ರ ಯೂಸ್ ಮಾಡೋಕ್ಕಾಗೋದು. ಯಾವುದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆ ವೇರಿಯೇಬಲ್ ನೇಮು ಸ್ಟಾರ್ಟಿಂಗು ಆಲ್ಫಾಬೆಟ್ಸ್ ಮತ್ತು ಅಂಡರ್ಸ್ಕೋರಲ್ಲೇ ಇರಬೇಕು. ಆ್ಯಂಡ್ ಎ ವೇರಿಯೇಬಲ್ ನೇಮ್ ಕೆನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್, ಮೀನ್ಸ್ ಸ್ಟಾರ್ಟಿಂಗಲ್ಲಿ ನೀವು ಡಿಜಿಟ್ನ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ವೇರಿಯೇಬಲಲ್ಲಿ ಯಾವುದೇ ರೀತಿ ಸ್ಪೇಸ್ ಕೂಡ ಆಗಕ್ಕೆ ನಮ್ಗೆ ಆಗಲ್ಲ. ಈ 4 ರೂಲ್ಸ್ ಗೊತ್ತಿದ್ರೆ ನಿಮಗೆ ಯಾವ ರೀತಿ ವೇರಿಯೇಬಲ್ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೋಬೋದು. ಯಾವ್ಯಾವ ಥರ ಡೇಟಾ ಟೈಪ್ಸ್ ಇದೆ ಅಂತ ನೀವು ನೋಡಿದರೆ, ಈಗ ನಿಮ್ಮ ಹತ್ರ ಆಲ್ರೆಡಿ ಒಂದು ಡೇಟಾ ಇದೆ, ನಿಮ್ಗೆ ಅದರ ಟೈಪ್ ಯಾವುದು ಅಂತ ಗೊತ್ತಾಗ್ತಿರಲ್ಲ. ಸೊ ಅದನ್ನು ಕಂಡುಹಿಡಿಯೋದು ಹೆಂಗೆ ಅಂತಲೂ ನೋಡೋಣ, ಯಾಕಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವುದರ ಡೇಟಾನ ಟೈಪ್ ಕಂಡುಹಿಡಿಬೇಕಂದ್ರೆ ನಾವು ಟೈಪ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಬಿ ಈಸ್ ಈಕ್ವಲ್ ಟು, ಇದು ಡಬಲ್ ಕೋರ್ಸ್ ಒಳಗೆ 7665 ಅಂತ ಇದೆ. ಇದು ಇದ್ರದ್ದು ಡೇಟಾ ಟೈಪ್ ನಮಗೀಗ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಈಗ ಅದ್ರ ಡೇಟಾ ಟೈಪ್ ನಾವು ಯಾವುದು ಅಂತ ನಾವು ಕಂಡುಹಿಡಬೇಕು. ಈಗ ಅದನ್ನು ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್ ಫ್ರೆಂಡ್ಸ್, ನೀವು ಡೈರೆಕ್ಟು ಅದನ್ನೇ ಬಿನೇ ಪ್ರಿಂಟ್ ಮಾಡ್ಕೋಬೋದು, ಇಲ್ಲ ಅದು ಇನ್ನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋಬೋದು. ನಾವು ಇದರಲ್ಲಿ ಬಿನೇ ಪ್ರಿಂಟ್ ಮಾಡ್ಕೊಳೋಣ. ಇವಾಗ ಏನು ಮಾಡಬೇಕು ಅಂದರೆ ಜಸ್ಟ್ ನೀವು ಪ್ರಿಂಟ್ ಕೀವರ್ಡ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಮಗೇನು ಬೇಕಾಗಿದೆ, ಅದು ಟೈಪ್ ಯಾವುದು ಬೇಕಾಗಿದೆ. ಸೊ ನಾವು ಟೈಪ್ ಕೀವರ್ಡ್ನ ಯೂಸ್ ಮಾಡ್ಕೊಳೋಣ. ಟೈಪ್ ಬ್ರಾಕೆಟ್ ಒಳಗೆ ಯಾವುದ್ರದ್ದು ಬೇಕು ನಮಗೆ, ಈಗ ಬಿದು ಬೇಕು. ಸೊ ಬಿ ಪ್ರೆಸ್ ಮಾಡೋಣ, ಟೈಪ್ ಮಾಡೋಣ. ಇವಾಗ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡಿ ಔಟ್ಪುಟ್ಟಲ್ಲಿ ಸ್ಟ್ರಿಂಗ್ ಅಂತ ತೋರಿಸ್ತು. ಯಾಕೆ ಹೇಳಿ, ಅದು ಡಬಲ್ ಕೋರ್ಸ್ ಒಳಗಿದೆ. ಡಬಲ್ ಕೋರ್ಸಲ್ಲಿ ಯಾವುದೇ ಇದ್ರೂ ಕೂಡ ಅದು ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಯಾವುದೇ ಒಂದು ಡೇಟಾ ಟೈಪ್ ಯಾವುದು ಅಂತ ನಾವು ಕಂಡುಹಿಡಿಬೋದು. ಈಗ ಬೇರೆಯವರಿಂದ ನಾವು ಇನ್ಪುಟ್ ತೊಗೋಬೇಕಾಗುತ್ತೆ. ಸೊ ಎಷ್ಟೋ ಕಂಡೀಷನಲ್ಲಿ ಬೇರೆಯವರಿಂದ ಇನ್ಪುಟ್ ತೊಗೊಂಡ್ಬಿಟ್ಟು ನಾವು ಪ್ರೋಗ್ರಾಮ್ನ ರನ್ ಮಾಡಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು? ಸೊ ಇದಕ್ಕೋಸ್ಕರ ನಮಗೆ ಇನ್ಪುಟ್ ಅಂತ ಒಂದು ಕೀವರ್ಡ್ ಇದೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಯಾವ ರೀತಿ ನೋಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ ಈಗ ನಾವು 2 ನಂಬರ್ನ ಸಮ್ ಮಾಡೋ ಥರ ಒಂದು ಪ್ರೋಗ್ರಾಮ್ ಮಾಡೋಣ. ಅದನ್ನು ನಾವು ಬೇರೆಯವರಿಂದ ನಂಬರ್ಸ್ನ ತೊಗೊಳೋಣ. ಇವಾಗ ಏನು ಮಾಡಬೇಕಂದ್ರೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎ ಈಸ್ ಈಕ್ವಲ್ ಟು, ಈಗ ನಮಗೆ ಎಗೆ ನಾವೇ ಡೇಟಾ ಕೊಡೋಲ್ಲ, ಬೇರೆಯವ್ರು ಕೊಡಬೇಕು. ಸೊ ಇದಕ್ಕೆ ನಾವು ಇನ್ಪುಟ್ನ ಕೀವರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ಪುಟ್, ಇಲ್ಲಿ ಡಬಲ್ ಕೋರ್ಸ್ ಒಳಗೆ ಏನೋ ಒಂದು ಬರೆದ್ಬಿಡಿ. ಏನಂದರೆ ಅವ್ರಿಗೆ ಏನು ಕೇಳ್ತಿದ್ದೀವೋ ಅದನ್ನು ಬರೀಬೇಕು. ಸೊ ಈಗ ಎಂಟರ್ ಯುವರ್ ಫಸ್ಟ್ ನಂಬರ್ ಬರೆದ್ಬಿಟ್ಟು ಸ್ಪೇಸ್ ಕೊಡಿ. ನೀವು ಆಲ್ಟ್ ಶಿಫ್ಟ್ ಡೌನ್ ಬಟನ್ ಹೊತ್ತರೆ ಅದನ್ನು ಸೇಮ್ ಲೈನ್ ಕಾಪಿ ಆಗ್ಬಿಟ್ಟು ಕೆಳಗೆ ಬರುತ್ತೆ. ಇಲ್ಲಿ ಎ ಇರೋ ಜಾಗದಲ್ಲಿ ನಾವು ಬಿ ಮಾಡ್ಕೊಂಬಿಡೋಣ. ಆಮೇಲೆ ಇಲ್ಲಿ ಫಸ್ಟ್ ಅಂತ ಇದೆಯಲ್ಲ ಅದನ್ನು ನಾವು ಸೆಕೆಂಡ್ ಮಾಡ್ಕೊಳೋಣ. ಇವಾಗ ನಾವು ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ, ಸಿ ಅಂತ. ಸಿ ಈಸ್ ಈಕ್ವಲ್ ಟು, ನಾವು ಇದನ್ನು ಏನು ಮಾಡಬೇಕು, 2 ನಂಬರ್ನ ಸಮ್ ಮಾಡಬೇಕು. ಸೊ ಎ ಪ್ಲಸ್ ಬಿನ ನಾವು ಆ್ಯಡ್ ಮಾಡೋಣ. ಎ ಪ್ಲಸ್ ಬಿ ಮಾಡೋಣ. ಮಾಡಿಬಿಟ್ಟು ಇದನ್ನು ಔಟ್ಪುಟ್ ಆಗಿ ತೆಗಿಯೋಣ. ಸೊ print ಪ್ರಿಂಟ್. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡ್ಬಿಟ್ಟು ನೋಡೋಣ. ರನ್ ಮಾಡಿದೆ.
ಇಲ್ಲಿ ನೋಡಿ ಎಂಟರ್ ಯುವರ್ ಫಸ್ಟ್ ನಂಬರ್ ಅಂತ ಕೇಳ್ತಿದೆ. ಇಲ್ಲಿ ನಾವು ಇಲ್ಲೇನು ಟೈಪ್ ಮಾಡ್ತಿದ್ದೀವಿ ಅದು ನಮ್ಮ ಹತ್ರ ಕೇಳ್ತಿದೆ. ಇದು ಹೆಂಗೆ ಕೇಳ್ತು? ಯಾಕಂದರೆ ನಾವು ಇಲ್ಲಿ ಇನ್ಪುಟ್ ಕೀವರ್ಡ್ನ ಯೂಸ್ ಮಾಡಿದ್ವಿ. ಇನ್ಪುಟ್ನ ನಾವು ಬೇರೆಯವರಿಂದ ಡೇಟಾನ ತೊಗೊಳಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಎಂಟರ್ ಯುವರ್ ಫಸ್ಟ್ ನಂಬರ್ ಅಂತ ಕೇಳ್ತಿದೆ. ಇಲ್ಲಿ ನಮ್ಗೆ ಒಂದು ನಂಬರ್ ಕೊಡೋಣ, ಎಂಟರ್. ಈಗ ಸೆಕೆಂಡ್ ನಂಬರು ಕೊಟ್ಬಿಡೋಣ, ಯಾಕಂದರೆ ಅದು 2 ನಂಬರ್ನ ಆ್ಯಡ್ ಮಾಡಬೇಕಲ್ಲ ಅದಕ್ಕೋಸ್ಕರ. ಇವಾಗ ಇದ್ರ ಔಟ್ಪುಟ್ ಏನು ಬರುತ್ತೆ ಅಂತ ನೀವು ಕಮೆಂಟ್ ಹಾಕಿ, ಯಾಕಂದರೆ ಇಲ್ಲಿ ಚಿಕ್ಕ ಟ್ವಿಸ್ಟ್ ಇದೆ. ಇದ್ರ ಟ್ವಿಸ್ಟ್ ಏನಂತ ಗೊತ್ತಿದ್ರು ಕಮೆಂಟ್ ಹಾಕಿ, ಇಲ್ಲ ಔಟ್ಪುಟ್ ಏನು ಬರುತ್ತೆ ಅಂತ ಕಮೆಂಟ್ ಹಾಕಿ. ಐ ಥಿಂಕ್ ಕಮೆಂಟ್ ಹಾಕಿದ್ದೀರಾ ಅನ್ಕೋತೀನಿ. ಪ್ರೋಗ್ರಾಮ್ನ ಮತ್ತೆ ರನ್ ಮಾಡ್ತೀನಿ. ಸಾರಿ, ಮತ್ತೆ ನಾನು ಇನ್ನೊಂದ್ಸಲಿ ರನ್ ಮಾಡಿಬಿಟ್ಟೆ ಬೈ ಮಿಸ್ಸಾಗಿ. ಓಕೆ, ಫಸ್ಟ್ ನಂಬರ್ ಕೊಟ್ಟೆ, ಸೆಕೆಂಡ್ ನಂಬರ್, ಎಂಟರ್. ಔಟ್ಪುಟ್ 54 ಬಂತು ಆನ್ಸರ್. ಇದೆಂಗಪ್ಪ 54 ಬಂತು? 5 + 4 9 ಆಗಬೇಕಿತ್ತಲ್ಲ, 54 ಯಾಕೆ ಬಂತು ಅಂತ. ಇಲ್ಲೇ ಒಂದು ಚಿಕ್ಕ ಟ್ವಿಸ್ಟ್ ಇರೋದು. ಯಾಕಂದರೆ ನಾವು ಇನ್ಪುಟ್ಟಲ್ಲಿ ಯಾವುದೇ ರೀತಿ ಡೇಟಾ ಕೊಟ್ಟರು ಬೈ ಡಿಫಾಲ್ಟಾಗಿ ಅದು ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅದು ಯಾವುದೇ ರೀತಿ ನಾವು ಡೇಟಾ ಕೊಟ್ಟರು ಅದು ಬೈ ಡಿಫಾಲ್ಟಾಗಿ ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ವಿಂಡೋಸ್ ಆರ್ ಟೈಪ್ ಪ್ರೆಸ್ ಮಾಡ್ಕೊಂಡು CMD ಓಪನ್ ಮಾಡ್ಕೊಳೋಣ. ಕಮೆಂಟ್ ಪ್ರಾಂಪ್ಟ್ನ ನಾವು ಕಮೆಂಟ್ ಪ್ರಾಂಪ್ಟ್ನ ಚೆನ್ನಾಗಿ ಯೂಸ್ ಮಾಡಬೇಕು. ಇದರಲ್ಲಿ ನಾವು ಪೈಥಾನ್ ಅಂತ ಟೈಪ್ ಮಾಡ್ಕೊಳೋಣ. ಓಕೆನಾ? ಟೈಪ್ ಮಾಡಿದ್ರಲ್ಲ, ಇಲ್ಲಿ ನಾವು A = ಸ್ಕ್ರೀನ್ ಬ್ಲಿಂಕ್ ಆಗ್ತಿದೆ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಬ್ಲಿಂಕ್ ಆಗ್ತಿದೆ. ಅದು ಪ್ರಾಬ್ಲಮ್ ಏನಾಗಲ್ಲ. ಅದು ಜಸ್ಟ್ ನೀವು ಇಲ್ಲಿ ಸಚಿನ್ ಅಂತ ಟೈಪ್ ಮಾಡ್ಕೊಳ್ಳಿ. ಆ್ಯಂಡ್ B = ರಮೇಶ್. ಇವಾಗ ಈ ಎರಡನ್ನೂ ನಾವು ಆ್ಯಡ್ ಮಾಡ್ಬಿಟ್ಟು ನೋಡೋಣ. A + B ಎಂಟರ್ ಮಾಡಿದಾಗ ಸಚಿನ್ ರಮೇಶ್ ಬಂತು. ಯಾಕಂದರೆ ಸ್ಟ್ರಿಂಗ್ನ ಯಾವುದೇ ರೀತಿ ಆ್ಯಡ್ ಮಾಡಿದ್ರೆ ನಾವು ಅದು ಅಕ್ಕಪಕ್ಕ ಬಂದು ಸೇರ್ಕೊಂಡ್ಬಿಡುತ್ತೆ. ಇದೇ ರೀತಿ ನಂಬರ್ಸಲ್ಲಿ ಕೂಡ ಆಗಿದ್ದು. ಸೊ ಅದನ್ನು ನಾವು ಕ್ಲಿಯರ್ಗೆ ಔಟ್ಪುಟ್ ತೆಗಿಬೇಕಂದ್ರೆ ನಾವು ಅದನ್ನು ಫಸ್ಟ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತ ಮೀನ್ಸ್ ಇಂಟೀಜರಾಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಮಾಡೋದು ಅಂದರೆ, ಜಸ್ಟ್ ಇಲ್ಲಿ ಇನ್ಪುಟ್ ಇದೆಯಲ್ಲ ಅದ್ರ ಮುಂದೆ ನೀವು ಇಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಂಟ್ ಅಂದರೆ ಏನು? ಇಂಟೀಜರ್ದು ಶಾರ್ಟ್ಕಟ್ನ ಇಂಟ್ ಅಂತ ಟೈಪ್ ಅಂತೀವಿ. ಇಂಟ್ ಈ ರೀತಿ ಬ್ರಾಕೆಟ್ ಒಳಗೆ ಕ್ಲೋಸ್ ಮಾಡ್ಕೊಂಬಿಡಿ. ಸ್ಕ್ರೀನು ಬ್ಲಿಂಕ್ ಆಗ್ತಿದೆ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಸ್ಕ್ರೀನ್ನ ಬ್ಲಿಂಕ್ ಆಗ್ತಿದೆ. ಇಲ್ಲಿ ಇಂಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಈ ಪ್ರೋಗ್ರಾಮ್ನ ಇನ್ನೊಂದ್ಸಲಿ ರನ್ ಮಾಡ್ಬಿಟ್ಟು ನೋಡೋಣ. ರನ್. ಫಸ್ಟ್ ನಂಬರ್ ಕೇಳ್ತಿದೆ, ಏನು ಕೊಡೋಣ? 5 ಕೊಡೋಣ. ಸೆಕೆಂಡ್ ನಂಬರ್ 1, ಎಂಟರ್. ನೋಡಿ ಔಟ್ಪುಟ್ 6 ಅಂತ ಬಂತು. ಈ ರೀತಿ ನೀವು ಅಲ್ಲಿ ಒಳಗಿರೋ ಸ್ಟ್ರಿಂಗ್ನ ನೀವು ಇಂಟೀಜರಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಯಾಕಂದರೆ ಇನ್ಪುಟ್ಟಲ್ಲಿ ಬೈ ಡಿಫಾಲ್ಟಾಗಿ ಅದು ಸ್ಟ್ರಿಂಗಾಗಿ ತೊಗೊಂಡಿರುತ್ತೆ. ಸೊ ಅದನ್ನು ನಾವು ಇಂಟೀಜರಾಗಿ ಕನ್ವರ್ಟ್ ಮಾಡಿಕೊಂಡು 2 ನಂಬರ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ನನ್ನ ಪ್ಲೇಲಿಸ್ಟು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಪ್ಲೇಲಿಸ್ಟ್ನ ಯಾರು ಆಕ್ಸೆಸ್ ಮಾಡಿಲ್ಲ ಬೇಗ ಮಾಡ್ಕೊಬಿಡಿ. ಮುಂದಿನ ವಿಡಿಯೋದಲ್ಲಿ ಆಪರೇಟರ್ಸ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಸೊ ಮಿಸ್ ಮಾಡದೆ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.